ಪ್ರತಿ ಒಂದು ವ್ಯಕ್ತಿಯು ತನ್ನ ಜೀವನದಲ್ಲಿ ಏನಾದರೂ ಒಂದು ಹುಡುಕ್ತಾ ಇರ್ತಾನೆ. ಸೊ ಸ್ಪೆಷಲಾಗಿ ವಾಸ್ತು ಕನ್ಸಲ್ಟೆಂಟ್ ಹತ್ರ ಯಾಕೆ ಬರ್ತಾನೆ ಅಂತ ಹೇಳಿದ್ರೆ, ಅವನು ಎಲ್ಲ ಕಡೆನೂ ಸುತ್ತಾಡಿ ಸಾಕಾಗಿರುತ್ತೆ. ತನ್ನ ಜೀವನದ ಪ್ರಾಬ್ಲಮ್ಮಿಗೆ ವಾಸ್ತುವಿನಲ್ಲಿ ಏನಾದರೂ ಒಂದು ಸೊಲ್ಯೂಷನ್ ಸಿಗ್ಬೋದಾ ಅಂತ ಸರ್ಚಿಂಗ್ ಮಾಡ್ಕೊಂಡು ಬರ್ತಾನೆ. ಇದೆಲ್ಲ ಮಾಡಬೇಕಾದ್ರೂ ಅವನು ಏನು ಯೋಚನೆ ಮಾಡ್ತಾನೆ ಅಂದರೆ, ಯಾವುದೇ ಒಂದು ಕನ್ಸಲ್ಟೆಂಟು ನೀಟ್ ಹ್ಯಾಂಡ್ ಆಗಿರಬೇಕು, ಕನ್ಸಲ್ಟೆಂಟು ನೋ ಕನ್ಫ್ಯೂಷನ್ ಇರಬಾರ್ದು, ಥಾಟ್ ಪ್ರೊಸೆಸ್ ತುಂಬ ಒಂದು ಚೆನ್ನಾಗಿರಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು, ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಲೈಫ್ ಸೆಟ್ಲ್ ಆಗಬೇಕು, ಯೋಚನೆ ಮಾಡ್ಕೊಂಡಿರ್ತಾನೆ. ಇದಕ್ಕೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಯಾಕೆಂದರೆ ವೀವರ್ಸ್ ಆಗಿರ್ಬೋದು, ನನ್ನ ಸರ್ಕಲ್ ಇರ್ಬೋದು, ಸರ್ ಯಾವಾಗಲೂ ನೀವು ಲೈಫಲ್ಲಿ ನಿಮ್ಮದು ಕ್ಲೈಂಟದ್ದು ಸ್ಟೋರಿ ಹೇಳಲ್ಲ, ಸ್ವಲ್ಪ ಹೇಳಿ ಸರ್ ಅಂತ ಹೇಳ್ತಿದ್ದೆ. ಈಗ ಕ್ಲೈಂಟದ್ದು ಹೆಸರು ಬೇರೆ ಇರುತ್ತೆ, ಬಟ್ ನಾನು ಅದನ್ನ ಹೆಸರನ್ನೆಲ್ಲ ರಿವ್ಯೂ ಮಾಡಲಿಕ್ಕಾಗಲ್ಲ. ಇಂಡೋರ್ ಅವರು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಸೈಂಟಿಸ್ಟ್ ಇಸ್ ಆಲ್ಸೋ, ಅದು ಯಂಗೆಸ್ಟ್ ಆಂಟ್ರಪ್ರೆನರು, ಅವಾರ್ಡ್ ಕೂಡ ಸಿಕ್ಕಿದೆ. ರೊಬ್ಯಾಟಿಕ್ ಫೀಲ್ಡಲ್ಲಿ ಅವರು ತುಂಬ ಅದ್ಭುತ ಅನ್ವೇಷಣೆಗಳನ್ನೆಲ್ಲ ಮಾಡಿದ್ದಾರೆ. ಈಗದ ಗೌರ್ಮೆಂಟಿಂದ ತುಂಬ ಅವಾರ್ಡೆಲ್ಲ ತೊಗೊಂಡಿದ್ದಾರೆ. ಸೊ ನಾನು ಒಂದು ಕಡೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಪ್ರಾಡಕ್ಟ್ನ ಸೋ ಮಾಡಲಿಕ್ಕೆ ಅಂತೇಳಿ ಅಲ್ಲಿಗೆ ಬಂದಿದ್ದರು ಅವರು. ಸೊ ಈ ಕೆಲಸ ಎಲ್ಲ ಮಾಡ್ತಾ ಇರಬೇಕಾದ್ರೆ ಯಾವ ಇಂಡಸ್ಟ್ರಿಯಲ್ ಓನರ್ ಹತ್ರ ಅವರು ಡಿಸ್ಕಷನ್ ಮಾಡಿದ್ರಂತೆ. ಇವರು ನನ್ನ ಡೈರೆಕ್ಟಾಗಿ ಇಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೋಡಿದ್ರು, ಅವ್ರ ಹತ್ರ ಮಾತಾಡಿದ್ರಂತೆ. ಒಂದಿನ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರು, ನನ್ನ ಆಫೀಸಿಗೆ ಬಂದರು. ಸೊ ನಾನು ಅವ್ರಿಗೆ ನಮ್ಮದು ಕೆಲಸದ ಮೆಥಡಾಲಜಿ ಹೇಳ್ಕೊಟ್ಟೆ. ನಾನು ಮ್ಯಾಪಿಂಗ್ ಪ್ರೊವೈಡ್ ಮಾಡಿದ್ರು. ಮ್ಯಾಪಿಂಗ್ ಪ್ರೊವೈಡ್ ಮಾಡಿದ್ಮೇಲೆ ಸೊ ಪ್ರಾಬ್ಲಮ್ ಏನಿದೆ ಅಂಥೇಳಿ ನಾವು ಆನ್ಲೈನ್ ಡಿಸ್ಕಷನ್ ಮಾಡುವಾಗ ಅವ್ರಿಗೆ ಒಂದು 3 CR ಗಂಟ 1 ಇಯರಲ್ಲಿ ಲಾಸ್ ಆಗಿಬಿಟ್ಟಿತ್ತು. ಪಾರ್ಟ್ನರ್ಶಿಪ್ ಇಶ್ಯೂ ಆಗಿತ್ತು. ಪಾರ್ಟ್ನರ್ಶಿಪ್ ಇಶ್ಯೂ ಯಾಕಾಗಿತ್ತು ಅಂತ ಹೇಳಿದ್ರೆ, ಕಂಪ್ನಿನ ಅವನು ಮುಳುಗಿಸ್ಬಿಟ್ಟಿದ್ದ, ಮೋಸ ಮಾಡಿ ಆ ಕಂಪ್ನಿನೇ ಅವನ ಹೆಸರಿಗೆ ತೊಗೊಬಿಟ್ಟಿದ್ದ. ದುಡ್ಡೆಲ್ಲ ಇವ್ರದ್ದು ಹೋಗಿತ್ತು. ಮನೆಯಲ್ಲಿ ಪ್ರಾಬ್ಲಮ್ಮು, ಬಿಸ್ನೆಸ್ ಪ್ರಾಬ್ಲಮ್ಮು, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಮಿನಿಮಮ್ 6 ತಿಂಗಳು ಎಲ್ಲ ದೇವಸ್ಥಾನಗಳನ್ನ ಓಡಾಡಿದಾರಂತೆ. ಕಂಡಲ್ಲಿ ಹರಕೆ ಹೊತ್ಕೊಳ್ಳೋದು, ಯಾರು ಒಳ್ಳೆ ಕನ್ಸಲ್ಟೆಂಟ್ ಅಂತೇಳಿ ಹುಡುಕ್ತಾಯಿದ್ರು. ಹಿಂಗೆ ಗೊತ್ತಿಲ್ಲ, ಅವ್ರು ಹೇಳ್ತಿದ್ದು ಸ್ಟೋರಿ ಇದು. ಆಮೇಲೆ ನನ್ನ ಹತ್ರ ಬಂದಾಗ ಈ ವಿಚಾರಗಳೆಲ್ಲ ಮಾತಾಡಾದ್ಮೇಲೆ ಸೊ ನಾನು ಪ್ರಾಬ್ಲಮ್ ಅನಾಲಿಸಿಸ್ ಮಾಡಿ ಡಿಸ್ಕಷನ್ ಮಾಡಿದೆ. 2 ಡಿಸ್ಕಷನ್. ಸರ್ ನಿಮ್ಗೆ ಎಷ್ಟು ಲಾಸ್ ಆಗಿದೆ? 3 crore. ನೋ ವರಿ, ರಿಕವರ್ ಆಗುತ್ತೆ ಅಂತ ಹೇಳಿದೆ. ಹೌದಾ, ನಿಜವಾಗ್ಲೂ ಆಗುತ್ತಾ ಸರ್ ಅಂತ ಕೇಳಿದೆ. ಇಲ್ಲ ಆಗುತ್ತೆ, ನೀವು ಯಾಕೆ ಯೋಚನೆ ಮಾಡ್ತೀರಾ, ಪ್ರೊಸೆಸ್ ಥರ ಕೆಲಸ ಮಾಡೋಣ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಮ್ಯಾಪಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದಾಗ, ಸೌತ್ ವೆಸ್ಟ್ನ ಅನಾಲಿಸಿಸ್ ಮಾಡಿದಾಗ ಸೌತ್ ವೆಸ್ಟ್ ಡ್ಯಾಮೇಜ್ ಆಗಿತ್ತು. ಸೊ ಮೈನ್ ಕಾರಣ ಸೌತ್ ವೆಸ್ಟ್ದು ಸ್ಟೆಬಿಲಿಟಿ ಕೊಡುತ್ತೆ. ನೀವು ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ, ನೀವು ಯಾರೇ ಆಗಿರಲಿ, ನಿಮ್ಮನ್ನ ಅಲ್ಲಾಡಿಸ್ಕೊಡುತ್ತೆ. ಈ ಎಲ್ಲ ನಾಲೆಡ್ಜನ್ನು ನನಗೆ ದಾರೆ ಇರಿದಂತಹ ಡಾಕ್ಟರ್ ಕುಸ್ದೀಪ್ ಬನ್ಸಾಲ್, ಮಹಾವಾಸ್ತು ಫೌಂಡರ್, ಅವರಿಗೆ ಅನಂತ ಧನ್ಯವಾದಗಳು. ನಮ್ಮ ಥೌಸಂಡ್ಸ್ ಆಫ್ ಕೇಸನ್ನ ವಿತೌಟ್ ಫೈಲಲ್ಲಿ ನಾವು ಸಾಲ್ವ್ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಎಲ್ಲ ಅವರಿಂದನೇ. ಅವ್ರು ಕೊಟ್ಟಂತಹ ನಮಗೆ ವಿದ್ಯೆಯ ಒಂದು ಪ್ರೇರೇಪಣೆ, ಇದು ಎಲ್ಲ ಅವರಿಂದನೇ ಸಾಧ್ಯ ಅಂತ ಹೇಳಿದ್ರೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡ್ತೀವಿ, ಅವ್ರು ಕೊಟ್ಟ ನಾಲೆಡ್ಜ್. ಸೊ ನಾನು ಪ್ರಾಬ್ಲಮ್ನ ಅನಾಲಿಸಿಸ್ ಮಾಡಿದಾಗ ಸೌತ್ ವೆಸ್ಟ್ ಡ್ಯಾಮೇಜ್ ಆಗಿತ್ತು, ಸ್ಟೆಬಿಲಿಟಿ ಹೊರಟೋಗಿರುತ್ತೆ. ಸೌತ್ ಈಸ್ಟಲ್ಲಿ ವಾಟರ್ ಟ್ಯಾಂಕ್ ಹಾಕ್ಕೊಂಡಿದ್ರು, ಅದು ಕೂಡ ಡ್ಯಾಮೇಜ್ ಕೊಡುತ್ತೆ ಫೈನಾನ್ಸಿಯಲ್. ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಇತ್ತು, ಅದು ಏನು ಮಾಡುತ್ತೆ, ಮತ್ತು ಬ್ಲೂ ಕಲರ್ ಇತ್ತು, ಅದು ಕೋರ್ಟ್ ಕೇಸ್ ಕೊಡುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ ಬ್ಯಾಂಕ್ ಬ್ಯಾಲೆನ್ಸನ್ನು 0 ಮಾಡಿಬಿಡುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಇದೆ ಸರ್, ಇದು ನೀವು ಆ್ಯಸ್ ಪರ್ ವಾಸ್ತು ಕರೆಕ್ಷನ್ಸ್ ಮಾಡಬೇಕು. ಕರೆಕ್ಷನ್ ಮಾಡ್ಕೋಬೇಕಾದ್ರೆ ನೀವು ಮುಖ್ಯವಾಗಿ ಗಮನ ಇಟ್ಕೋಬೇಕಾಗಿರೋದು ಅಂಶ ಏನು ಅಂತ ಹೇಳಿದ್ರೆ, ನಾನು ಕ್ಲೈಂಟ್ ಹತ್ರ ಡಿಸ್ಕಷನ್ ಮಾಡಿದ ಫಾರ್ಮೇಟು. ಸರ್ ನಾವು ತೆಂಗಿನಕಾಯಿ ಹೊಡೆಯಲ್ಲ, ನೂಲು ಕಟ್ಟಲ್ಲ, ಮಂತ್ರ ಹಾಕಲ್ಲ, ಹೋಮ ಹಾಕ್ಸಲ್ಲ, ಪೂಜೆ ಪುರಸ್ಕಾರ ಮಾಡಲ್ಲ, ಯಾವುದನ್ನು ಡ್ಯಾಮೇಜ್ ಮಾಡಲ್ಲ, ಯಾವುದೂ ಹೊಡೆಯಲ್ಲ. ಸೊ ಈ ರೀತಿ ಕೆಲವೊಂದು ಟೆಕ್ನಿಕಲ್ಲಾಗಿ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕ್ಲೈಂಟ್ ಅದಕ್ಕೆ ಒಪ್ಪಿದ್ರು. ಒಪ್ಪಿ ಆದಮೇಲೆ ಇಂದೋರ್ಗೆ ಹೋಗಿ ಎಲ್ಲ ಕೆಲಸಗಳು ಮುಗಿಸಿ 2 ತಿಂಗಳು ಆದ ಮೇಲೆ ಮತ್ತೆ ಅವ್ರನ್ನ ನಾನು ರೀಕನ್ಸಲ್ಟೇಷನ್ಸಿಗೆ ಪುನಃ ಕರಿಬೇಕು ಅಂತ ಹೇಳಿದ್ರೆ, ಅವ್ರು ಏನು ಡ್ಯಾಮೇಜ್ ಮಾಡ್ಕೊಂಡಿದ್ರು 3 ಕೋಟಿನ, ನಾನೇನು ಮಾಡಿದೆ, ರೀಬಿಲ್ಡ್ ಮಾಡಿದೆ. ಅವ್ರ ಕಂಪ್ನಿನ ರೀಬಿಲ್ಡ್ ಮಾಡಿದೆ. ರೀಬಿಲ್ಡ್ ಯಾವ ಸಿಸ್ಟಮಲ್ಲಿ ಮಾಡಿಕೊಂಡೆ ಅಂತ ಹೇಳಿದ್ರೆ, ಫ್ಯಾಕ್ಟ್ರಿನ ಚೇಂಜ್ ಮಾಡಿದೆ, ಲೊಕೇಶನ್ಸ್ ಚೇಂಜ್ ಮಾಡಿದೆ, ಒಂದು ನ್ಯೂ ಆಫೀಸನ್ನ ಸೆಟಪ್ ಮಾಡಿಕೊಟ್ಟೆ, ಬ್ರ್ಯಾಂಡ್ ನೇಮ್ ಕೊಟ್ಟೆ. ಇವಾಗಲೂ ತುಂಬ ಚೆನ್ನಾಗಿ ಅದು ಬ್ರ್ಯಾಂಡ್ ಓಡ್ತಾ ಇದೆ. ಬ್ರ್ಯಾಂಡ್ ನೇಮ್ನ ವ್ಯಾಲ್ಯೂ ನಾನು ಕ್ರಿಯೇಟ್ ಮಾಡಿಕೊಟ್ಟೆ, ಎಂಪ್ಲಾಯಿನ ಚೇಂಜ್ ಮಾಡಿಕೊಟ್ಟೆ, ಪಾರ್ಟ್ನರ್ಶಿಪ್ನ ನಾನು ಚೇಂಜ್ ಮಾಡಿಕೊಟ್ಟೆ. ಇದರಿಂದ 2 ಇಯರ್ಸಲ್ಲಿ ಅವ್ರು ಯಾವ ಲೆವೆಲಿಗೆ ಗ್ರೋತ್ ಆಯಿತು ಅಂತ ಹೇಳಿದ್ರೆ, ನನಗೆ ಹೇಳಿದ್ದು, ಸರ್ ನನ್ನ ಆದಾಯನೇ 2 CR ಕ್ರಾಸ್ ಆಗಿದೆ, ಇನ್ನು 1 CR ಇದೆ ಸರ್, ಅದನ್ನು 6 ತಿಂಗಳಲ್ಲಿ ನಾನು ಕ್ಲೋಸ್ ಮಾಡ್ಕೊತೀನಿ ಅಂತ ಅವ್ರು ಹೇಳಿದ್ರು. ಸೊ ಯಾವುದೇ ಒಂದು ವ್ಯಕ್ತಿ, ಇಲ್ಲಿ ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ತನ್ನ ಜೀವನದಲ್ಲಿ ಎಷ್ಟೇ ಸೋತೋದ್ರೂ ಆತ್ಮವಿಶ್ವಾಸನ ಮಾತ್ರ ಕಳ್ಕೊಬೇಡಿ. ಎಲ್ಲೋ ಒಂದು ಕಡೆ ಪರಿಹಾರ ಇರುತ್ತೆ, ಆದರೆ ಹುಡುಕುವ ಮನೋಭಾವನೆ ನಿಮ್ಮಲ್ಲಿ ಇರಬೇಕು.
ಸೊ ಈಗ ಆ ಕ್ಲೈಂಟು ಸ್ಟ್ರಗಲ್ ಮೋಡಿಂದ ಗ್ರೋತ್ ಮೋಡ್ಗೆ ಹೋಗಿದ್ದಾರೆ. ಇದೇ ರೀತಿ ತುಂಬ ಸ್ಟೋರೀಸ್ ಇದೆ, ಕ್ಲೈಂಟ್ಗಳದ್ದು ಸ್ಟೋರೀಸ್ ಇದೆ, ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ. ಯಾವುದೂ ನಾನು ಇಲ್ಲಿ ನಿಮ್ಮ ಮುಂದೆ ಕೂತ್ಕೊಂಡು ವೀಡಿಯೋದಲ್ಲಿ ಸುಳ್ಳು ಹೇಳೋಕ್ಕೆ ಬಂದಿಲ್ಲ, ನಿಮಗೆ ವಂಚನೆ ಮಾಡೋಕ್ಕೆ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ವಿ ಆರ್ ಇನ್ ದ ಪ್ರೋಟೋಕಾಲ್ ಸಿಸ್ಟಮಲ್ಲಿ ನಾವು ಕೆಲಸ ಮಾಡೋದು. ಏನೋ ಒಂದು ಕೆಲಸ ಮಾಡಿಬಿಟ್ಟು ಇಲ್ಲ ನಿಮಗೆ ಈ ಕೆಲಸ ಆಗಲಿಕ್ಕೆ ನಾಳೆ 100 ರೂಪಾಯಿ ಹೆಚ್ಚಾಗಿ ಖರ್ಚಾಗುತ್ತೆ, 10,000 ರೂಪಾಯಿ ಬೇಕು, 20,000 ಬೇಕು ಅಂತ ನಾವೆಲ್ಲ ಕೇಳಲ್ಲ. ನಮ್ಮ ಮೊದಲೇ ಪ್ರಾಬ್ಲಮ್ ಏನು ಅಂತ ಗೊತ್ತಿರುತ್ತೆ, ಫೀಸ್ ಏನು ಅಂತ ಗೊತ್ತಿರುತ್ತೆ, ಎಲ್ಲ ಕ್ಲೈಂಟಿಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಕ್ಲೈಂಟ್ ಅದ್ರ ಜೊತೆ ಫಾಲೋಅಪಲ್ಲಿ ಇರ್ತಾರೆ. ಕ್ಲೈಂಟ್ ಎಷ್ಟು ಇನ್ವಾಲ್ವ್ಮೆಂಟ್ ಇರ್ತಾರೆ ತನ್ನ ಜೀವನನ ಸರಿ ಮಾಡ್ಕೋಬೇಕು ಅಂದರೆ ಅಷ್ಟು ಬೇಗ ಅದಕ್ಕೆ ರಿಸಲ್ಟ್ ಸಿಗುತ್ತೆ. ಕ್ಲೈಂಟೇ ಕೇರ್ಲೆಸ್ ಆಗಿದ್ದರೆ ರಿಸಲ್ಟ್ ಓರಿಯೆಂಟೆಡ್ ಕೆಲಸ ಮಾಡಲಿಕ್ಕಾಗಲ್ಲ. ಸೊ ವಾಸ್ತವ ಅನ್ನೋದು ನನ್ನ ಬ್ರ್ಯಾಂಡ್ ನೇಮ್ ಇಟ್ಟಿರೋದೇ ಇದಕ್ಕೆ, ರಿಯಾಲಿಟಿ. ಇದರಲ್ಲಿ ಮೋಸ, ವಂಚನೆ, ದಗೆ ಅನ್ನೋದು ವಿಷಯನೇ ಬರಲ್ಲ. ಸೊ ಆ ಕ್ಲೈಂಟ್ ಸ್ಟ್ರಗಲಿಂದ ಗ್ರೋತ್ ಹೋಗಿದ್ದಾರೆ. ಇದೇ ರೀತಿ ತುಂಬ ವಿಚಾರಗಳನ್ನ ಯಾವಾಗಲಾದರೂ ಒಮ್ಮೆ ಅವಕಾಶ ಸಿಕ್ಕಿದಾಗ ನಾನು ಹಂಚ್ಕೊಳ್ತಾ ಇರ್ತೀನಿ. ಇಲ್ಲಿ ಗಂಟ ವಾಚ್ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ರವಿ ಕುಶಾಲ್ ಗರಗಂದರು, ಮಹಾವಾಸ್ತು ಆಚಾರ್ಯ. ಮನೆ ಒಡೆಯಲ್ಲ, ಮನಸ್ಸು ಒಡೆಯಲ್ಲ.